ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ತೇಜಸ್ ನ್ಯೂಸ್ ಕನ್ನಡ. ನಾನು ನಿಮ್ಮ ಸುಷ್ಮಿತಾ. ಬೇದನ ತಹಶೀಲ್ ಕಾರ್ಯಾಲಯದ ಹತ್ತಿರ ಸಹೋದರಿ ನೇಹಾ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಭಾರತ ರಾಷ್ಟ್ರೀಯ ವಿದ್ಯಾರ್ಥಿ ಒಕ್ಕೂಟ NSUI ವತಿಯಿಂದ ಜಿಲ್ಲಾಧ್ಯಕ್ಷರಾದ ಸಚಿನ್ ಮಲ್ಕಾಪುರಿ ಅವರ ನೇತೃತ್ವದಲ್ಲಿ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಮುಖಂಡರಾದ ಸಾಗರ್ ಖಂಡ್ರೆ, ಇರ್ಷಾದ್ ಖಾನ್ ಹಾಗೂ ಫಯಾಜ್ ಖಾನ್ ಸೇರಿದಂತೆ NSUI ಪದಾಧಿಕಾರಿಗಳು, ವಿದ್ಯಾರ್ಥಿಗಳು ಸಹೋದರಿ ನೇಹಾ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಮೇಣದ ಬತ್ತಿ ಹಚ್ಚಿ ಮೌನಾಚರಣೆ ಮಾಡುವ ಮೂಲಕ ಭಾವಪೂರ್ಣ ಶ್ರದ್ಧಾಂಜಲಿ ಸಲ್ಲಿಸಿದರು. ಬಳಿಕ ಬೇದನ ತಹಶೀಲ್ ಕಚೇರಿ ತೆರಳಿ ನೇಹಾ ಹತ್ಯೆ ಖಂಡಿಸಿ ಹಾಗೂ ನೇಹಾ ಹಿರೇಮಠ ಜೀವ ತೆಗೆದ ಕೊಲೆ ಪಾತಕನ ಮೇಲೆ ಸರ್ಕಾರ ಕಠಿಣ ಶಿಕ್ಷೆ ಜರುಗಿಸುವಂತೆ ತಹಶೀಲ್ದಾರರ ಮೂಲಕ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಪತ್ರ ಸಲ್ಲಿಸಿದರು. ಈ ಕುರಿತಂತೆ ಸಾಗರ್ ಖಂಡ್ರೆ ಅವರು ಮಾತನಾಡಿ, ವಿದ್ಯಾರ್ಥಿನಿ ಸಹೋದರಿ ನೇಹಾ ಹಿರೇಮಠ ಅವರ ಹತ್ಯೆ ಖಂಡನೀಯವಾಗಿದೆ. ಆರೋಪಿ ಯಾರೇ ಆಗಿರಲಿ ಅವರ ವಿರುದ್ಧ ತಕ್ಷಣ ಕಠಿಣ ಕ್ರಮ ಕೈಗೊಳ್ಳುವಂತೆ ಕಾಲೇಜುಗಳಲ್ಲಿ UGC ಮಾರ್ಗಸೂಚಿ ಅನ್ವಯ ವಿದ್ಯಾರ್ಥಿಗಳಿಗೆ ರಕ್ಷಣೆ ಒದಗಿಸಬೇಕು ಎಂದು ಒತ್ತಾಯ ಮಾಡಿದರು. ಯಾವುದೇ ಶಿಕ್ಷಣ ಸಂಸ್ಥೆಗಳ ವಿದ್ಯಾರ್ಥಿಗಳು ಕಾಲೇಜು ಆವರಣದಲ್ಲಿ ಅಸುರಕ್ಷತೆಯ ಭಾವನೆ ಹೊಂದುವುದು ಸ್ವೀಕಾರಾರ್ಹವಲ್ಲ. ವಿದ್ಯಾರ್ಥಿಗಳು ಭಯಮುಕ್ತ, ಆತಂಕರಹಿತವಾದ ಮುಕ್ತ ವಲಯದಲ್ಲಿ ಶಿಕ್ಷಣವನ್ನು ಪಡೆಯಬೇಕಾಗಿದೆ. ಈ ಹಿನ್ನೆಲೆಯಲ್ಲಿ ನೇಹಾ ಕೊಲೆ ಆರೋಪಿಗಳ ವಿರುದ್ಧ ತ್ವರಿತ ಹಾಗೂ ಕಠಿಣ ಕ್ರಮ ಕೈಗೊಳ್ಳುವಂತೆ ಈ ಮೂಲಕ ತಹಶೀಲ್ದಾರರ ಮೂಲಕ ಮಾನ್ಯ ಮುಖ್ಯಮಂತ್ರಿಗಳಿಗೆ ಒತ್ತಾಯ ಮಾಡಿದರು. ಜೊತೆಗೆ ಉನ್ನತ ಶಿಕ್ಷಣ ಸಂಸ್ಥೆಗಳ ಆವರಣದಲ್ಲಿ ಮತ್ತು ಹೊರಗೆ ವಿದ್ಯಾರ್ಥಿಗಳ ಸುರಕ್ಷತೆಗಾಗಿ UGC ಮಾರ್ಗಸೂಚಿಗಳನ್ನು ಹೊರಡಿಸಿದೆ ಎಂಬ ವಿಷಯವನ್ನ ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ತರುವ ಪ್ರಯತ್ನ ಕೂಡ ಮಾಡಿದರು. ಜೊತೆಗೆ UGC ಮಾರ್ಗಸೂಚಿಗಳನ್ನು ಕಟ್ಟುನಿಟ್ಟಾಗಿ ಜಾರಿಗೆ ತರುವಂತೆ ನಿಗಾ ವಹಿಸುವಂತೆ ಹಾಗೂ ಈ ರೀತಿಯ ದಾಳಿಗಳು, ದುರ್ಘಟನೆಗಳು ಮರುಕಳಿಸದಂತೆ ತಡೆಯಬೇಕಾಗಿ ಈ ಮೂಲಕ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡಿದರು. ಜೊತೆಗೆ UGC ಮಾರ್ಗಸೂಚಿಗಳ ಬಗ್ಗೆ ಮಾಹಿತಿ ಕೂಡ ನೀಡಿದರು. ಈ ಕುರಿತಂತೆ ಜಿಲ್ಲಾಧ್ಯಕ್ಷರಾದ ಸಚಿನ್ ಮಲ್ಕಾಪುರಿ ಅವರು ಮಾತನಾಡಿ, ಕರ್ನಾಟಕ ರಾಜ್ಯದಲ್ಲಿ ಇಡೀ ಸಮಾಜವೇ ತಲೆ ತಗ್ಗಿಸುವಂತೆ ನಡೆದಿರುವ ಅಮಾನವೀಯ ಕೃತ್ಯ ನಮ್ಮೆಲ್ಲರಲ್ಲಿ ಅತ್ಯಂತ ನೋವನ್ನುಂಟು ಮಾಡಿದೆ. ಸಹೋದರಿ ನೇಹಾ ಹಿರೇಮಠ ಅವರ ಸಾವು ಇಡೀ ಕರ್ನಾಟಕವೇ ತಲೆ ತಗ್ಗಿಸುವಂತೆ ಮಾಡಿದೆ. ಹಾಗಾಗಿ ಈ ಸಂದರ್ಭದಲ್ಲಿ ಯಾರೂ ಕೂಡ ಯಾವುದೇ ಕಾರಣಕ್ಕಾಗಿಯೂ ರಾಜಕೀಯ ಮಾಡಬಾರದು, ರಾಜಕೀಯಕ್ಕಾಗಿ ಈ ಒಂದು ಸನ್ನಿವೇಶವನ್ನು ಉಪಯೋಗಿಸಿಕೊಳ್ಳಬಾರದು. ಇಂತಹ ದುರ್ಘಟನೆ ಪದೇ ಪದೇ ಕರ್ನಾಟಕದಲ್ಲಿ ಆಗ್ತಾನೆ ಇದೆ. ಈ ನೆಲದ ಹೆಣ್ಣು ಮಕ್ಕಳ ಮೇಲೆ ಒಂದೊಂದು ರೀತಿಯಲ್ಲಿ ಕೃತ್ಯ ನಡೀತಾನೆ ಇದೆ. ಇಂತಹ ಕೊಲೆ ಪಾತಕರನ್ನ ಕಠಿಣ ಶಿಕ್ಷೆಗೆ ಗುರಿಪಡಿಸಿ ಮುಂದೆ ಇಂತಹ ಘಟನೆ ಮರುಕಳಿಸದಂತೆ ಹಾಗೂ ಒಂದು ಹುಬ್ಬಳ್ಳಿಯ BVP ಶಿಕ್ಷಣ ಸಂಸ್ಥೆ ಸೇರಿದಂತೆ ಇನ್ನಿತರೆ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಗಳಲ್ಲಿ ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಕ್ಯಾಂಪಸ್ಗಳಲ್ಲಿ CCTV ಅಳವಡಿಕೆ ಹಾಗೂ ಮುಂಜಾಗ್ರತೆಗಾಗಿ ಕಾವಲುಗಾರ ನೇಮಿಸಬೇಕು ಹಾಗೂ UGC ಮಾರ್ಗಸೂಚಿಗಳನ್ನು ಅಳವಡಿಸಬೇಕು ಎಂದು ಈ ಮೂಲಕ ಮನವಿ ಮಾಡಿದರು. ಜೊತೆಗೆ ಇದೇ ಸಂದರ್ಭದಲ್ಲಿ ಇರ್ಷಾದ್ ಖಾನ್ ಅವರು ಕೂಡ ಮಾತನಾಡಿದರು. ಈ ಸಂದರ್ಭದಲ್ಲಿ ಮುಖೇಶ್ ಚಲುವ ಜಿಲ್ಲಾ ಉಪಾಧ್ಯಕ್ಷ ಭೀಮರಾವ್ ಮಲಗತ್ತಿ, ಬೀದರ್ ಉತ್ತರ ಅಧ್ಯಕ್ಷರಾದ ಕೃಷ್ಣ ಮೇದ್ರೆ, ಸಂತೋಷ್ ಕುಮಾರ್ ಚಿಮ್ಕೋಡೆ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳು ಸಂಗಮೇಶ್ ಮೂಳಿಗೆ, ಯುವ ಮುಖಂಡರು ಸೇರಿದಂತೆ ಇನ್ನಿತರರು ಇದ್ದರು. ಜಿಂದಾಬಾದ್ 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 बोलो भारत माता की ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು. We want justice, we want justice, we want justice. ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು. ಸರ್ ಸಾಗರ್ ಸರ್, ನೀವು ಏನು ಕಾಣೋಣ ಅಣ್ಣ ಸ್ವಲ್ಪ ಬರ್ರಿ ಹಿಂದೆ. We want justice, we want justice. ಬೇಕೇ ಬೇಕು, ನ್ಯಾಯ ಬೇಕು. ಜಿಂದಾಬಾದ್ 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 ಜಿಂದಾಬಾದ್. UGC ಗೈಡ್ಲೈನ್ಸ್ ಅಲ್ಲಿ ಏನಿದೆ, ಯಾರು ನಮ್ಮ ಸೆಕ್ಯೂರಿಟಿ ಗಾರ್ಡ್ಸ್ ಇದ್ದಾರೆ, ಗೇಟ್ ಟು ಎಂಟ್ರಿ ಪಾಯಿಂಟ್ ಅಲ್ಲಿ ಮೊದಲನೇದಾಗಿದ್ದು CCTV ಕ್ಯಾಮ್ರಾ ಇರಬೇಕು. CCTV ಕ್ಯಾಮ್ರಾ ಜೊತೆ ಒನ್ ಎಂಟ್ರಿ ಎಕ್ಸಿಟ್ ಪಾಯಿಂಟ್ ಅಲ್ಲಿ 3 ಗಾರ್ಡ್ಸ್ ಇರಬೇಕು. ಇಂಗ್ಲಿಷ್ ಅಲ್ಲಿ 3 ಗಾರ್ಡ್ಸ್ಗೆ ಸಫಿಷಿಯೆಂಟ್ಲಿ ಆರ್ಮ್ಡ್ ಅಂತ ಅಂತಾರೆ. ಇವತ್ತೇ ನೀವು ನೋಡಬಹುದು, ನಮ್ಮ ಜಿಲ್ಲೆಯಲ್ಲಿರ್ಬೋದು ಎಲ್ಲಾ ಕಡೆ ಕೊಡೋದಕ್ಕೆ ಆಗುವುದಿಲ್ಲ ಸಾಕಷ್ಟು ಬಹಳಷ್ಟು ಶಿಕ್ಷಣ ಸಂಸ್ಥೆಗಳಲ್ಲಿ. ಅದಕ್ಕೆ ಅವರು ಸಫಿಷಿಯೆಂಟ್ಲಿ ಆರ್ಮ್ಡ್ ಇರಬೇಕು ಅಂತಂದ್ರೆ ಅವ್ರ ಹತ್ರ ಏನಾದ್ರೂ ಒಂದು ವಸ್ತು ಇರಬೇಕು ಈ ಜನರಿಗೆ ಪ್ರೊಟೆಕ್ಷನ್ ಕೊಡುವುದಕ್ಕೆ. ಇದರಲ್ಲಿ ಐಡೆಂಟಿಟಿ ವೆರಿಫಿಕೇಶನ್ ಮೆಕ್ಯಾನಿಸಮ್, ಯಾರ್ಯಾರು ಬರ್ತಾ ಹೋಗ್ತಾ ಇರ್ತಾರೆ ಅವ್ರ ID ಕಾರ್ಡ್ ಚೆಕ್ ಮಾಡೋದಿರ್ಬೋದು, ಬ್ಯಾಗ್ಗಳಲ್ಲಿ ಏನೇನ್ ತರ್ತಾ ಇದಾರೆ, ಏನೇನ್ ಹಾಸ್ಟೆಲ್ ಇರ್ಬೋದು, ಕಾಲೇಜ್ ಇರ್ಬೋದು, ಏನೇನ್ ಒಳಗಡೆ ತರ್ತಾ ಇದಾರೆ ಅದನ್ನು ಕೂಡ ಸೆಕ್ಯೂರಿಟಿ ಗಾರ್ಡ್ಸ್ ಪರಿಶೀಲಿಸಬೇಕು. ಇದು ಯಾವುದೇ ಶಿಕ್ಷಣ ಸಂಸ್ಥೆಗಳಲ್ಲಿ ಆಗ್ತಾ ಇಲ್ಲ. ಏನ್ ವಾಲ್ ಇದೆ, ಶಿಕ್ಷಣ ಸಂಸ್ಥೆ ಅಥವಾ ಹಾಸ್ಟೆಲ್ ವಾಲ್ ಇದೆ,
ಆ ವಾಲ್ ಕೂಡ ಎಷ್ಟು ಹೈಟ್ ಇರಬೇಕು, ಆ ವಾಲ್ ಮೇಲೆ ಏನ್ ವೈರ್ ಇದೆ ಆ ವೈರ್ ಕೂಡ ಮಾಡಬೇಕು ಅಂತ ಈ UGC ಗೈಡ್ಲೈನ್ ಅಲ್ಲಿ ಇದೆ. ಬಯೋಮೆಟ್ರಿಕ್ ವೇ ಆಫ್ ಮಾರ್ಕಿಂಗ್ ಸ್ಟೂಡೆಂಟ್ ಅಟೆಂಡೆನ್ಸ್ ಅಂತ ಇದೆ. ಅದ್ರ ಜೊತೆ ಸೆಕ್ಯೂರಿಟಿ ಗಾರ್ಡ್ ಜೊತೆ ಒಬ್ಬ ಮಹಿಳೆ ಸೆಕ್ಯೂರಿಟಿ ಗಾರ್ಡು ಕೂಡ ಇರಬೇಕು, ವಿದ್ಯಾರ್ಥಿನಿಯರ ಬ್ಯಾಗು ಕೂಡ ಚೆಕ್ ಮಾಡೋದಕ್ಕೆ. ಇವೆಲ್ಲ ನಮ್ದು UGC ಗೈಡ್ಲೈನ್ಸ್ ಆನ್ ಸೇಫ್ಟಿ ಆಫ್ ಸ್ಟೂಡೆಂಟ್ಸ್ ಆನ್ ಅಂಡ್ ಆಫ್ ಕ್ಯಾಂಪಸಸ್ ಆಫ್ ಹೈಯರ್ ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ಸ್ ಅಲ್ಲಿ ಇದೆ. ಅದಕ್ಕೆ ನಮ್ಮ ಮನವಿ ಏನಂತಂದ್ರೆ, ಮೊದಲನೇದಾಗಿ ಯಾರು ಆರೋಪಿ ಇದ್ದಾರೆ ಅವರಿಗೆ ಒಂದು ಕಠಿಣ ಕ್ರಮ ತಗೊಳ್ಬೇಕು. ಈ ರೀತಿ ಕ್ರಮ ತಗೊಳ್ಬೇಕು ಕಿ ನಾಳಿನ ದಿವಸ ಇಂಥ ಒಂದು ಕ್ರೈಮ್ ಬೇರೆ ಯಾರು ಮಾಡಬಾರ್ದು. ಅದ್ರ ಜೊತೆ ಮುಂದಿನ ದಿನಗಳಲ್ಲಿ ಎಲ್ಲಾ ಶಾಲಾ ಕಾಲೇಜುಗಳಲ್ಲಿ ಇದು ಏನ್ ಗೈಡ್ಲೈನ್ಸ್ ಇದೆ ಈ ಗೈಡ್ಲೈನ್ಸ್ ಅನ್ನು ಇಂಪ್ಲಿಮೆಂಟ್ ಮಾಡಬೇಕು. ಯಾಕಂತಂದ್ರೆ ಮುಂದಿನ ದಿನಗಳಲ್ಲಿ ಇಂಪ್ಲಿಮೆಂಟ್ ಮಾಡಿದ್ರೆ ಮಾತ್ರ ಇಂಥ ಘಟನೆಗಳು ಮತ್ತೊಂದ್ಸಲ ಆಗುವುದಿಲ್ಲ. ಇದ್ರ ಜೊತೆ ನಾವು ಕೂಡ ಈಗಾಗಲೇ ಸ್ವಲ್ಪ ದಿವಸ ಮುಂಚೆ ಪೆಪ್ಪರ್ ಸ್ಪ್ರೇ ನಾವು ಜಿಲ್ಲೆಯ ಎಷ್ಟೋ ವಿದ್ಯಾರ್ಥಿನಿಯರಿಗೆ ನಾವು ಡಿಸ್ಟ್ರಿಬ್ಯೂಟ್ ಮಾಡಿದ್ದೀವಿ ಸೇಫ್ಟಿ ಮೆಜರ್ಗಾಗಿ. ಪೆಪ್ಪರ್ ಸ್ಪ್ರೇ ಮೂಲಕ ನಾವು ಜನರಿಗೆ ಅವೇರ್ನೆಸ್ ಕೊಟ್ಟಿದ್ದೀವಿ ಕಿ ಯಾರಾದ್ರೂ ಬಂದ್ರೆ ಆ ಪೆಪ್ಪರ್ ಸ್ಪ್ರೇ ಯೂಸ್ ಮಾಡಿದಾಗ ಅವರಿಗೆ ಎಸ್ಕೇಪ್ ಆಗೋದಕ್ಕೆ ಅವರಿಗೆ ಸ್ವಲ್ಪ ಸಮಯ ಇರುತ್ತೆ. ಇಂಥ ಯಾವ್ದಾದ್ರು ಒಂದು ಸೆಕ್ಯೂರಿಟಿ ಮೆಜರು ಸೇಫ್ಟಿ ಮೆಷರು ಜಿಲ್ಲಾಧಿಕಾರಿಗಳು ಮತ್ತು ನಮ್ಮ ಸರ್ಕಾರ ಎಲ್ಲಾ ಶಿಕ್ಷಣ ಸಂಸ್ಥೆಗಳಲ್ಲಿ ಕಂಪಲ್ಸರಿ ಮ್ಯಾಂಡೇಟರಿ ಮಾಡಬೇಕು. ಅಂದ್ರೆ ಮಾತ್ರ ನಮ್ಮ ವಿದ್ಯಾರ್ಥಿನಿಯರು ಸುರಕ್ಷಿತವಾಗಿ ಶಾಲಾ ಕಾಲೇಜುಗಳಲ್ಲಿ ಹೋಗಿ ಅವ್ರು ಓದ್ಬೋದು ಅಂತಂಬುದು ನಾವು ಮನವಿ ಮಾಡಿದ್ವಿ. ದಯವಿಟ್ಟು ಎಲ್ಲರೂ ಈ ಮೆಸೇಜ್ ಅನ್ನು ಸ್ಪ್ರೆಡ್ ಮಾಡಬೇಕು. ಎಷ್ಟಾಯ್ತು ಅಷ್ಟು ನಾವು ಸರ್ಕಾರದ ಮೇಲೆ ನಾವು ಒತ್ತಡ ಹಾಕಿ ಇಂಪ್ಲಿಮೆಂಟೇಷನ್ ಆಗ್ಬೇಕಂತ ನಮ್ಮ NSY ವತಿಯಿಂದ ನಾವು ಮನವಿ ಮಾಡಿದ್ವಿ. ಎಲ್ಲರಿಗೂ ಧನ್ಯವಾದ. कोई कास्ट रिलेटेड नहीं है, एक इंसानियत रिलेटेड है कास्ट. कोई किसी को मारना क्या भी रीज़न रहो वो गलत है, स्पेशली स्टूडेंट. और दूसरी बात ये बोलना चाहता हूँ कि हम सभी जो इधर आए हैं स्टूडेंट्स हैं, तो कोई पेरेंट्स लाइक दिन दहाड़े स्कूल में एक सेफ्टी बोल के भेजते हैं, शिक्षा पढ़ने के लिए भेजते हैं कॉलेज को. तो इस कॉलेज जाने पर कैसा दिन दहाड़े मार्क्स बहुत गलत बात है. ये बस मैं पब्लिक को भी नहीं, पूरे कॉलेजेस और स्कूल्स को भी बोलता हूँ कि एक अपनी तरीके से सिक्योरिटी बढ़ाए. कि ऐसे दिन दहाड़े कोई बाहर वाला कॉलेज का ले रहा है कभी आके ऐसा करके गया, ये बहुत गलत बात है. और इतना बोलते मैं एक बात ಏನು ಕುಮಾರಿ ನೇಹಾ ಹಿರೇಮಠ್ ಅವರ ಹುಬ್ಬಳ್ಳಿಯಲ್ಲಿ ಕಾಲೇಜಿನಲ್ಲಿ ಏನು ಏಪ್ರಿಲ್ 18ರಂದು ಹತ್ಯೆಗೈರುವ ಆರೋಪಿಯಾದಂತಹ ಫಯಾಜ್ ಅವರ ಏನು ಬರ್ಬರ ಹತ್ಯೆ ಮಾಡಿದ್ದಾರೆ, ಅವರಿಗೆ ಕಾನೂನು ಪ್ರಕಾರ ಏನು ಶಿಕ್ಷೆ ಆಗಬೇಕು, ಎಲ್ಲ ರೀತಿಯಲ್ಲಿ ಶಿಕ್ಷೆ ಆಗಬೇಕು. ನಮ್ಮ ಬೀದರ್ ಜಿಲ್ಲೆಯ ಇವತ್ತು ಸುಮಾರು ವಿದ್ಯಾರ್ಥಿಗಳು ಹಾಗೂ ನಮ್ಮ ಎಲ್ಲ NSY ಮುಖಂಡರ ಸಮ್ಮುಖದಲ್ಲಿ ಏನು ನಮ್ಮ ತಹಸೀಲ್ದಾರ್ ಮುಖಾಂತರ ಮುಖ್ಯಮಂತ್ರಿಗೆ ಮನವಿ ಸಲ್ಲಿಸಿದ್ದೇವೆ. ನೇಹಾ ಅವರ ಕುಟುಂಬದ ಜೊತೆ ನಾವು ಕಾಂಗ್ರೆಸ್ ಪಕ್ಷ ಹಾಗೂ ನಮ್ಮ NSY ಸಂಘಟನೆ ಅವ್ರ ಜೊತೆ ನಾವು ಸದಾ ಕುಟುಂಬದ ಜೊತೆ ನಾವು ನ್ಯಾಯ ಒದಗಿಸ್ಕೊಡೋಕ್ಕೆ ನಾವು ಸದಾ ಹೋರಾಟ ಮಾಡುತ್ತೀವಿ. ತಮ್ಮ ಕುಟುಂಬದಸ್ಥರಿಗೆ ಎಲ್ಲರಿಗೆ ಒಂದು ದೇವರು ಶಕ್ತಿ ಕೊಡುವಂಥ ಶಕ್ತಿ ಕೊಡಲಿ. ನಾವು ನೇಹಾ ಅವರ ಒಬ್ಬ ವಿದ್ಯಾರ್ಥಿ ನಮ್ಮ ಬೀದರ್ನಲ್ಲಿ ಆಗಲಿ ಅದು ಇಡೀ ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಕೈ ಮುಗಿದು ಕೇಳಿಕೊಳ್ಳುತ್ತೇನೆ, ಯಾರೇ ಸಾವಿನಲ್ಲಿ ಒಬ್ಬರು ರಾಜಕೀಯ ಮಾಡಕ್ಕೆ ಹೋಗ್ಬೇಡ್ರಿ. ನಾವು ಇವತ್ತು ರಾಜಕೀಯ ಕುಟುಂಬಸ್ಥರು ಪಾಪ ನೋವಿನ ಸಂಗತಿಯಲ್ಲಿ ಇರ್ತಾರೆ, ನೋವಿನ ಪರಿಸ್ಥಿತಿ ಕುಟುಂಬದ ಜೊತೆ ನಾವು ಅವರಿಗೆ ಒಂದು ಧೈರ್ಯ ಹೇಳುವಂಥ ಶಕ್ತಿ ಕೊಡುವಂಥ ಶಕ್ತಿ ನಾವೆಲ್ಲರೂ ಎಲ್ಲರೂ ಒಗ್ಗಟ್ಟಾಗಿ ಅವ್ರಿಗೆ ಹೇಳಬೇಕು. ಯಾವುದೇ ಪಕ್ಷದ ರಾಜಕೀಯ ಮುಖಂಡರು ಅವೊಂದು ರಾಜಕೀಯಕ್ಕೆ ಈ ಒಂದು ಸಾವಿನಲ್ಲಿ ರಾಜಕೀಯ ಮಾಡೋದು ಇದು ನನಗೆ ಸರಿ ಅನಿಸ್ತಾ ಇಲ್ಲ. ಇವತ್ತು ನಾನು ಒಂದೇ ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ, ಯಾರೇ ಆಗಿರ್ಬೋದು ನಮ್ಮ ಕರ್ನಾಟಕ ರಾಜ್ಯದಂತ ಇವತ್ತು ತಲೆ ತಗ್ಗಿಸುವಂಥ ಕೆಲಸ ಆಗಿದೆ. ನೇಹಾ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ, ಅವರಿಗೆ ಕೊಲೆ ಮಾಡಿರುವಂಥ ಕೊಲೆ ಕೆಡುಕನ ಅವನಿಗೆ ಒಂದು ಗಲ್ಲು ಶಿಕ್ಷೆ ವಿಧಿಸಬೇಕು ಅಂತ ಹೇಳಿ ನಮ್ಮ NSY ಜಿಲ್ಲಾ ಸಮಿತಿ ವತಿಯಿಂದ ಇವತ್ತು ನಮ್ಮ ಸಾಗರ್ ಖಂಡ್ರೇಣ ಅವರು, ಇರ್ಷದ್ ಖಾನ್ ಅವರು, ಎಲ್ಲ ನಮ್ಮ NSY ಕಾರ್ಯಕ್ರಮ ಲೀಡರ್ಸ್ ಅವರ ಜೊತೆ ಸಮ್ಮುಖದಲ್ಲಿ ಇವತ್ತು ನಾವು ಮುಖ್ಯಮಂತ್ರಿಗೆ ಮನವಿ ಸಲ್ಲಿಸಿದ್ದೇವೆ. ಥ್ಯಾಂಕ್ ಯು. ಸಚಿನ್ ಮಲ್ಕಾಪುರ, NSY ಡಿಸ್ಟ್ರಿಕ್ಟ್ ಪ್ರೆಸಿಡೆಂಟ್.